ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಸೊ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಚಂದ್ರಗ್ರಹಣ ಶುರು ಆಗ್ತಿದೆ. ಸೊ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ನಂಬಿಕೆ ಇರುತ್ತೆ, ಇನ್ನು ಕೆಲವ್ರಿಗೆ ನಂಬಿಕೆ ಇರಲ್ಲ. ಸೊ ನಾನು ಇವಾಗ 7 months ಪ್ರೆಗ್ನೆಂಟ್ ಆಗಿ, ಸೊ ನಾನು ಏನು ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ರೀಲ್ ಮುಖಾಂತರ ಶೇರ್ ಮಾಡ್ಕೊಳ್ಳೋಕೆ ಅಂತ ಇಷ್ಟಪಡ್ತೀನಿ. ನೋಡಿ, ನಾನು ಮುಖ್ಯವಾಗಿ ನಮ್ಮ ಸನಾತನ ಧರ್ಮ ವಿಚ್ ಇಸ್ ಆಲ್ಸೋ ಈಕ್ವಲಿ ಸೈಂಟಿಫಿಕ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಅದನ್ನ ಕೂಡ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರಪಂಚದಲ್ಲಿ ಆಗ್ತಿರುವಂತಹ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಸೈಂಟಿಫಿಕ್ ನಾಲೆಜ್ ಆಗಿರ್ಬೋದು, ಅದನ್ನ ಕೂಡ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀನಿ, ಫಾಲೋ ಕೂಡ ಮಾಡ್ತೀನಿ. ಸೊ ಮುಖ್ಯವಾಗಿ ಇವಾಗ ಮೊದಲನೇ ಪಾಯಿಂಟ್ ಅಡ್ರೆಸ್ ಮಾಡಬೇಕಂತ ಅಂದರೆ, ಮುಂಚಿನ ಕಾಲದಲ್ಲಿ ತುಂಬ ಜನ ಇವಾಗ ಈ ಗ್ರಹಣದ ಟೈಮಲ್ಲಿ ಊಟ ಮಾಡಬಾರ್ದು, ಆಮೇಲೆ ಕುಕ್ಡ್ ಫುಡ್ ಏನೇ ಇದ್ರೂ ಕೂಡ ಅದನ್ನ ಬಿಸಾಕ್ಬಿಡ್ಬೇಕು ಗ್ರಹಣ ಆದಮೇಲೆ ಅಥವಾ ಗ್ರಹಣಕ್ಕೆ ಮುಂಚೆ ಅಂತ ಹೇಳೋರು. ಇದಕ್ಕೆ ಮುಖ್ಯವಾದಂಥ ರೀಸನ್ ನಮ್ಮ ಸನಾತನ ಧರ್ಮದವರು ಸೈಂಟಿಫಿಕ್ ಆಗಿ ಫಾಲೋ ಮಾಡ್ತಾ ಇದ್ದಿದ್ದು ಏನು ಅಂತ ಅಂದರೆ, ಮುಂಚೆ ನಮ್ಮ ದೇಶದಲ್ಲಿ ಆಗಿರ್ಬೋದು ಅಥವಾ ಮೇಲೆ ಆಗಿರ್ಬೋದು ಈ ಹೈಜೀನ್ ಅಂತ ನಾವೇನು ಕರಿತೀವಿ ಅದು ಅಷ್ಟಾಗಿ ಇರಲಿಲ್ಲ, ರೆಫ್ರಿಜಿರೇಷನ್ ಇರಲಿಲ್ಲ. ಸೊ ಗ್ರಹಣ ಅನ್ನೋದು ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಅ ಕಾಸ್ಮಿಕ್ ಇವೆಂಟ್ ಅಕ್ಕರ್ ಆಗ್ತಿರುವಂಥದ್ದು. ಈಗ ಹೇಗೆ ಸನ್ಲೈಟು ಮೂನ್ಲೈಟು ನಮ್ಮ ದೇಹಕ್ಕೆ ಪರಿಣಾಮ ಬೀರುತ್ತೋ, ಗ್ರಹಣನೂ ಕೂಡ ಒಂದು ಕಾಸ್ಮಿಕ್ ಇವೆಂಟ್ ಅಂದಮೇಲೆ ಅದು ಕೂಡ ಆಹಾರದ ಮೇಲೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಊಟ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ರು. ಅವ್ರು ಯಾರು ನಮ್ಮನ್ನ ಹೆದರಿಸಿಲ್ಲ, ಎಚ್ಚರಿಸಿದ್ದಾರೆ ಅಷ್ಟೇ. ಬಟ್ ಇವಾಗ ಪರಿಸ್ಥಿತಿ ಬದಲಾಗಿದೆ. ರೆಫ್ರಿಜರೇಷನು, ಹೈಜೀನು ಎಲ್ಲಾನು ಕೂಡ ಎಲ್ಲರೂ ಕೂಡ ನೋಡ್ಕೊಳ್ತಾರೆ. ಸೊ ಇಂಥ ಟೈಮಲ್ಲಿ ಅನಿವಾರ್ಯ ಪರಿಸ್ಥಿತಿ ಇರೋಂಥವ್ರು, ವಯಸ್ಸಾದವರು, ಏನಾದರೂ ಕಾಯಿಲೆ ಇರೋಂಥವ್ರು ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ಏನೋ ಬೈ ಚಾನ್ಸ್ ಆಗಿ ತೀರಾ ಹಸುವಾಯಿತು ಅಂತ ಅಂದರೆ ಖಂಡಿತವಾಗ್ಲೂ ತಿನ್ನಿ. ಅದರಲ್ಲಿ ಯಾವುದೇ ಥರದ ಒಂದು ಎಫೆಕ್ಟು ಕೂಡ ನಿಮ್ಗಾಗಿರಲಿ ಅಥವಾ ಮಗುಗಾಗಿರಲಿ ಆಗಲ್ಲ. ಇನ್ನು ನಿಮಗೆ ಅನಿವಾರ್ಯತೆ ಇಲ್ಲ ಅಂತ ಅನ್ನೋಂಥವ್ರು ಒಂದು 4 hour ತಿಂದೇ ಹೋದ್ರೂ ಕೂಡ ಏನೂ ಆಗಲ್ಲ. ಬಟ್ ತುಂಬಾನೇ ಬಿಸಿಲಿದೆ, ಸಮ್ಮರ್ ಇದೆ. ಸೊ ಈ ಟೈಮಲ್ಲಿ ಡೆಫಿನೆಟ್ಲಿ ಹೈಡ್ರೇಷನ್ ಅನ್ನೋದು ಇಂಪಾರ್ಟೆಂಟು. ನೀರನ್ನ ಕುಡಿತಾ ಇದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಇದನ್ನ ಹೊರತುಪಡಿಸಿ ಇನ್ನ ಎಷ್ಟೋ ಜನ ತಾಯಿಯಂದ್ರು ಎಲ್ಲರೂ ಕೂಡ ಹೊರಗಡೆ ಹೋಗಬಾರ್ದು ಈ ಟೈಮಲ್ಲಿ, ಮಗು ಏನೋ ವಿಕಾರವಾಗಿ ಹುಟ್ಬಿಡುತ್ತೆ ಅಥವಾ ತಾಯಿಗಿನ್ನೇನೋ ಒಂದು ಅಫೆಕ್ಟ್ ಆಗುತ್ತೆ ಅಂತೆಲ್ಲ ಅನ್ಕೋತಾರೆ. ಡೆಫಿನೆಟ್ಲಿ ಇದನ್ನ ಎಲ್ಲೂ ಕೂಡ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಎಲ್ಲೂ ಇದು ಪ್ರೂವ್ ಆಗಿಲ್ಲ, ಯಾರು ಇದನ್ನ ಎಲ್ಲೂ ಬರ್ದಿಲ್ಲ. ಅಟ್ ದ ಸೇಮ್ ಟೈಮ್ ಸೈಂಟಿಫಿಕ್ ಆಗೂ ಕೂಡ ಇದು ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಆದ್ರೂ ಕೂಡ ಇವಾಗ ಒಂದು ದೊಡ್ಡವರೇನೋ ಒಂದು ಒಳ್ಳೇದಕ್ಕೆ ಅಂತ ಹೇಳ್ತಾ ಇದಾರೆ ಅಂತ ಅಂದಾಗ ಅದನ್ನ ಧಿಕ್ಕರಿಸ್ಬಿಟ್ಟು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ, ಅನಿವಾರ್ಯತೆ ಇಲ್ಲ ಅಂದ್ರೂ ಕೂಡ ಅದನ್ನ ಮಾಡಬೇಕು ಅನ್ನೋಂಥ ಹುಂಬತನ ಕೂಡ ನಮ್ಮಲ್ಲಿ ಇರಬಾರ್ದು ಅಲ್ವಾ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಚಂದ್ರ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ಲಾನೆಟ್ ಅಥವಾ ನಮ್ಮ ಮನಸ್ಸಿಗೆ ಅದೆಲ್ಲರೂ ಕೂಡ ಹೋಲಿಸ್ತಾರೆ, ಅಥವಾ ಯಾವುದೇ ಇದಾಗಿರ್ಬೋದು. ನಾನು ಎನರ್ಜೀಸ್ ಅಲ್ಲಿ ಬಿಲೀವ್ ಮಾಡೋದ್ರಿಂದ ಸೊ ಇಂಥ ಒಂದು ಘಟನೆ ನಮ್ಮ ಒಂದು ಯೂನಿವರ್ಸ್ ಅಲ್ಲಿ ನಡೀತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ನಮ್ಮ ಮನಸ್ಸಿನ ಮೇಲೆ ಅದರ ಪರಿಣಾಮ ಕೂಡ ಇರ್ಬೋದು. ಸೊ ಇವಾಗ ಏನು ಅವಶ್ಯಕತೆ ಅಥವಾ ಅನಿವಾರ್ಯತೆ ಇಲ್ಲ ಅಂತ ಅಂದಮೇಲೆ ಒಂದು 4 hour ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು, ಒಳ್ಳೇದೇನಾದ್ರೂ ಒಂದು ಯೋಚನೆ ಮಾಡೋದು, ಮಂತ್ರಗಳನ್ನ ಓದೋದ್ರಲ್ಲಿ ನಂಬಿಕೆ ಇದ್ರೆ ಅದನ್ನ ಡೆಫಿನೆಟ್ಲಿ ಆ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಕೊಳ್ಳೋದು, ಇದರಲ್ಲಿ ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಇದೆಲ್ಲ ಈಗ ಮಂತ್ರಗಳನ್ನ ಓದೋದ್ರಲ್ಲಿ ಇದರಲ್ಲಿ ನಂಬಿಕೆ ಇಲ್ಲ ಅಂತ ಅನ್ನೋರು ಕೂಡ ಆರಾಮಾಗಿ ಮನೇಲಿ ಕೂತ್ಕೊಂಡು, ಇಫ್ ಯು ಆರ್ ಪ್ರೆಗ್ನೆಂಟ್ ಅಥವಾ ಏನು ಕೆಲಸ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬಹುದು, ಒಂದಷ್ಟು ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬಹುದು, ಏನಾದ್ರೂ ಒಂದು ಒಳ್ಳೇದನ್ನ ನೋಡ್ಬೋದು ಅಲ್ವಾ. ಸೊ ಈ ತರ ಇರ್ಬೇಕಾದ್ರೆ ನಾನು ಅಟ್ ದ ಎಂಡ್ ಆಫ್ ದ ಡೇ ಹೇಳೋದೇನು ಅಂತ ಅಂದ್ರೆ, ನಾನು ನಮ್ಮ ಸನಾತನ ಧರ್ಮ ಅಥವಾ ದೊಡ್ಡವ್ರು ಹೇಳಿರೋದಕ್ಕೂ ಕೂಡ ಅಷ್ಟೇ ಬೆಲೆ ಕೊಡಕ್ಕೆ ಇಷ್ಟಪಡ್ತೀನಿ. ಬಟ್ ಹೆದರಿಕೆಯಿಂದ ಅದನ್ನ ಫಾಲೋ ಮಾಡೋದಕ್ಕೆ ಇಷ್ಟಪಡಲ್ಲ. ಸೈಂಟಿಫಿಕಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಪ್ರೆಗ್ನೆಂಟ್ ಲೇಡೀಸ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಅಂಟಿಲ್ ಅನ್ಲೆಸ್ ಆ ರೇಸ್ಗೆ ನಾವು ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗಿಲ್ಲ ಅಂತ ಅಂದ್ರೆ ನಮ್ಗಾಗಿರ್ಲಿ ನಮ್ಮ ಮಗುಗಾಗಿರ್ಲಿ ಯಾವುದೇ ಥರದ ಕೆಟ್ಟ ಪರಿಣಾಮನೂ ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ನಾವು ಒಂದು 4 hour ಆರಾಮಾಗಿ ಮನೇಲಿದ್ದು ರಿಲ್ಯಾಕ್ಸ್ ಮಾಡಿಕೊಂಡು ರೆಸ್ಟ್ ತಗೊಂಡ್ರು ಕೂಡ ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಹಾಗಾಗಿ ನಾನು ಎರಡನ್ನೂ ಕೂಡ ಪಾಲಿಸ್ತೀನಿ. ಆದರೆ ತಿಳುವಳಿಕೆಯಿಂದ ಇದನ್ನ ಪಾಲಿಸ್ತೀನಿ ಹೊರತು ಹೆದರಿಕೆಯಿಂದ ಅಲ್ಲ.